ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವೂರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿಗೆ ನಿಮ್ಮೆಲ್ಲರ ನೀಡುತ್ತಿರುವಂತಹ ಪ್ರೋತ್ಸಾಹಕ್ಕೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಆದ್ಮೇಲೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಜೂನ್ 2, 2026 ಸರಣಿ 76ರ ಸರಣಿಯನ್ನ ತಲುಪಿದ್ದೇವೆ. ಇವತ್ತು 76ನೇ ಸರಣಿಯಲ್ಲಿ ನಾವು ಭಾರತೀಯರು ಅನ್ನುವಂತ ಶಿಶುಗೀತೆಗಳ ಸಂಕಲನವನ್ನು ರಚಿಸಿರುವಂತ ಮೌಲಾಲಿ ಕೆ ಆಲ್ಗೂರ್ ಅವರು ಬರೆದಿರುವಂತ ನಾವು ಭಾರತೀಯರು ಕೃತಿಯ ಪರಿಚಯವನ್ನ ಇವತ್ತಿನ ದಿನ ನಾ ಮಾಡಲಿದ್ದೇನೆ. ವಿಜಯಪುರ ಜಿಲ್ಲೆ ಮಕ್ಕಳ ಸಾಹಿತ್ಯದ ತವರೂರು ಅಂತ ನಾವು ಕರಿತೀವಿ. ಏಕೆಂದರೆ ಮಕ್ಕಳ ಸಾಹಿತ್ಯ ಲೋಕಕ್ಕೆ ವಿಜಯಪುರ ಜಿಲ್ಲೆಯ ಸಾಹಿತಿಗಳ ಕೊಡುಗೆ ಅಪಾರವಾಗಿದೆ. ಹಾಗೂ ಮಕ್ಕಳ ಸಾಹಿತ್ಯ ಸಮೃದ್ಧವಾಗಿ ಹೆಮ್ಮರವಾಗಿ ಬೆಳೆಯುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಮಕ್ಕಳ ಸಾಹಿತಿಗಳ ಪಾತ್ರ ಬಹುದೊಡ್ಡದು. ಅವರ ಕೊಡುಗೆ ಅಮೋಘವಾಗಿದೆ. ಇಂಥ ಜಿಲ್ಲೆಯವರಾಗಿರುವಂತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೋರಗಿ ಗ್ರಾಮದವರಾಗಿರುವಂತ ಮೌಲಾಲಿ ಕೆ ಆಲ್ಗೂರ್ ಅವರು ವೃತ್ತಿಯಿಂದ ಪೊಲೀಸ್ ಶ್ವಾನದಳದಲ್ಲಿ ಆರಕ್ಷಕ ಪೇದೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಿಡುವಿಲ್ಲದ ಸಮಯದಲ್ಲಿ ಸಹ ಬಿಡುವು ಮಾಡಿಕೊಂಡು ಮಕ್ಕಳ ಸಾಹಿತ್ಯವನ್ನ ರಚಿಸ್ತಾ ಇದ್ದಾರೆ. ಈಗಾಗಲೇ ಇವರ ಬಹುತೇಕ ಕವಿತೆಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಸೇರಿದಂತೆ ಇತರ ಪತ್ರಿಕೆಗಳಲ್ಲಿ ಇವರ ಕವಿತೆಗಳು ಪ್ರಕಟವಾಗಿವೆ. ಹಾಗೆ ಇವರು ಈಗಾಗಲೇ ನಾಕಂಡ ಜಯ ಕವನ ಸಂಕಲನ, ಆಗಸದ ತೇಜ, ಆರೂಢ ಮಹಾರಾಜ್ ಭಕ್ತಿಸುದೆ, ಭಾವಸ್ಪಂದನ ಸಂಪಾದಿತ ಕವನ ಸಂಕಲನ ಕೃತಿಗಳನ್ನ ಹೊರತಂದಿದ್ದಾರೆ. ನಲುಗದಿರಲಿ ಪರಿಸರ ಮಕ್ಕಳ ಕವನ ಸಂಕಲನ. ಹಾಗೂ ಇವರು ವಿವಿಧ ಜಾಗೃತಿ ಗೋಷ್ಠಿಗಳನ್ನ ಕವಿಗೋಷ್ಠಿಗಳನ್ನ ನಡೆಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ 2019ರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಸೇವಾರತ್ನ ಪ್ರಶಸ್ತಿ, ಮೇಘಮೈತ್ರಿ ಕನ್ನಡ ಮತ್ತು ಸಾಹಿತ್ಯ ವೇದಿಕೆಯ ಮೇಘರತ್ನ ರಾಜ್ಯ ಪ್ರಶಸ್ತಿ, ಸಿಂದಗಿ ಕನ್ನಡ ಸಾಹಿತ್ಯ ಪರಿಷತ್ನ ಭೀಮ್ ಜ್ಯೋತಿ ಪ್ರಶಸ್ತಿ ಇವರಿಗೆ ಸಂದಿವೆ. ಯಾದಗಿರಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಯುವ ವೇದಿಕೆ ವತಿಯಿಂದ ಕಲ್ಯಾಣ ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಸಹ ಇವರಿಗೆ ಸಂದಿದೆ. ಹಾಗೂ ಇವರು ಸದ್ಭಾವನಾ ಗೋಷ್ಠಿಗಳನ್ನ, ಗಣೇಶ ಚತುರ್ಥಿ ಹಾಗೂ ಬಕ್ರೀದ್ ಹಬ್ಬದ ಭಾವೈಕ್ಯತಾ ಗೋಷ್ಠಿಗಳನ್ನ, ಮಹಾತ್ಮ ಗಾಂಧೀಜಿ ಸಾಧಕರಿಗೆ ಸನ್ಮಾನಿಸುವಂತ ಕಾರ್ಯವನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ TV9, TV5 ಕನ್ನಡ ವಾಹಿನಿಯ ನಮ್ಮ ಬಾಹುಬಲಿ ಜನಪ್ರಿಯ ಕಾರ್ಯಕ್ರಮದಲ್ಲಿ ಸಹ ಇವರ ಸಂದರ್ಶನ ಮೂಡಿ ಬಂದಿದೆ. ನಾನೊಬ್ಬ ಕೋಮವಾದಿ ಎನ್ನುವನಕ್ಕಿಂತ ನನ್ನ ಧರ್ಮವನ್ನ ಪ್ರೀತಿಸಿ ಇತರ ಧರ್ಮವನ್ನ ಗೌರವಿಸುವವನೇ ನಿಜವಾದ ಭಾರತೀಯ ಅನ್ನುವಂತ ದೈವ ವಾಕ್ಯದಿಂದ ಭಾವಿಕತೆಯ ನವಭಾರತಕ್ಕಾಗಿ ಇವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗೆ ಇವರ ಕವಿತೆಗಳು ಸಹ ಆ ನಿಟ್ಟಿನಲ್ಲಿ ಇದರೊಳಗಿರುವಂತ ನಾವು ಭಾರತೀಯರು ಶಿಶುಪ ಗೀತೆಗಳ ಸಂಕಲನದಲ್ಲಿ ಇಂಥ ಕವಿತೆಗಳನ್ನು ನಾವು ಬಹಳಷ್ಟು ನೋಡಬಹುದು. ಇವತ್ತಿನ ದಿನದಲ್ಲಿ ನಾವು ಭಾವೈಕ್ಯತೆಯ ಜೀವನ ಹಾಗೂ ಸಹಕಾರದ ಜೀವನ ತುಂಬಾ ಅವಶ್ಯಕತೆಯಾಗಿದೆ. ಯಾವುದೇ ಒಂದು ಧರ್ಮಕ್ಕಾಗಿ ಧರ್ಮದ ಗಲಭೆಯಲ್ಲಿ, ಧಾರ್ಮಿಕ ಗಲಭೆಯಲ್ಲಿ ಭಾಗವಹಿಸಿ ಇನ್ನೊಬ್ಬ ಜೀವಕ್ಕೆ, ಇನ್ನೊಬ್ಬ ಕುಟುಂಬಕ್ಕೆ ಹಾನಿ ಮಾಡುವುದಕ್ಕಿಂತ ಸತ್ಯದ ಹಾದಿಯಲ್ಲಿ ನಮ್ಮ ಧರ್ಮವನ್ನ ಗೌರವಿಸಿ ಇನ್ನೊಬ್ಬ ಧರ್ಮವನ್ನ ಗೌರವಿಸುವಂತ ಭಾವೈಕ್ಯತೆಯ ನಾಡನ್ನ ಕಟ್ಟುವಂತ ಅವಶ್ಯಕತೆ ಇರುವಂತ ಇಂದಿನ ದಿನಗಳಲ್ಲಿ ಇಲ್ಲಿರುವಂತ ಕವಿತೆಗಳು ಎಲ್ಲರಿಗೂ ಸಹ ಆದರ್ಶಪ್ರಾಯವಾಗುವಂತ ಕವಿತೆಗಳನ್ನ ಮೌಲಾಲಿ ಕೆ ಆಲ್ಗೂರ್ ಅವರು ರಚಿಸಿದ್ದಾರೆ. ಈ ಕವನ ಸಂಕಲನಕ್ಕೆ, ಶಿಶುಗೀತೆಗಳ ಸಂಕಲನಕ್ಕೆ ಶುಭಾರೈಕೆಯನ್ನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಇಬ್ರಾಹಿಂ ಸುತಾರ್ ಅವರು ಶುಭಾರೈಕೆಯನ್ನ ಬರೆದಿದ್ದಾರೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಬಹುಗು ಸಿದ್ದಾಪುರ ಸರ್ ಅವರು ಸಹ ಶುಭಾರೈಕೆ ಬರೆದಿದ್ದಾರೆ. ಮುನ್ನುಡಿಯನ್ನ ಡಾಕ್ಟರ್ ಡಿಸೋಜ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ನಾಡಿನ ಜನಪ್ರಿಯ ಚಲನಚಿತ್ರ ಗೀತ ರಚನಕಾರರಾಗಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 80 ಪುಟಗಳನ್ನು ಒಳಗೊಂಡಿದ್ದು 80 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಒಳಪುಟಗಳ ವಿನ್ಯಾಸವನ್ನ ಜಬೀವುಲ್ಲಾ ಎಂ ಅಸದ್ ಅವರು ಮಾಡಿದ್ದಾರೆ. ಮುಖಪುಟ ವಿನ್ಯಾಸವನ್ನ ಜೇಮ್ಸ್ ವಾಜ್ ಅವರು ಮಾಡಿದ್ದಾರೆ. ಈ ಸಂಕಲನದಲ್ಲಿ 28 ಕವಿತೆಗಳು, ಶಿಶುಗೀತೆಗಳನ್ನ ನಾವು ಕಾಣಬಹುದು.
ಇಲ್ಲಿರುವಂತ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಒಳಗೊಂಡಿದೆ. ಹಾಗೆ ಒಳಪುಟಗಳಲ್ಲಿ ಸಹ ಸುಂದರವಾದ ಕವಿತೆಗಳಿಗೆ ತಕ್ಕಂತಹ ಒಂದು ಚಿತ್ರಗಳನ್ನ ಬಿಡಿಸುವಂತಹ ಕಲಾವಿದರಿಂದ ಒಳ್ಳೆಯ ಚಿತ್ರಗಳು ಮೂಡಿ ಬಂದಿವೆ. 28 ಕವಿತೆಗಳನ್ನು ಒಳಗೊಂಡಿರುವಂತ ಈ ಸಂಕಲನದಲ್ಲಿ ಆಯ್ದ ಕವಿತೆಗಳನ್ನ ಇವತ್ತು ನಾವು ನೋಡೋಣ. ನಾವು ಭಾರತೀಯರು ಅನ್ನುವಂತ ಶೀರ್ಷಿಕೆಯನ್ನು ಹೊಂದಿರುವಂತ ಒಂದು ಕವಿತೆ. ಮತಪಂಥಗಳ ಬೇಡ ನಮಗೆ, ನಾವೆಲ್ಲ ಭಾರತೀಯರು, ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಇಲ್ಲಿ ಸಕಲರು ಸಮಾನರು, ನೆಲ ಕುಲ ಭಾಷೆ ಆಸೆ ಬೇರೆ ಎನ್ನದಿರೋಣ ನಾವುಗಳು, ಭಗವಂತನ ದೃಷ್ಟಿಯಲ್ಲಿ ನಾವು ಒಂದೇ ಗಿಡದ ಹೂಗಳು. ಗೀತೆ ಪುರಾಣ ಕುರಾನ್ ಬೈಬಲ್ ಇವುಗಳ ತತ್ವ ಏಕ ಮಾತ್ರ, ಇದನ್ನರಿತು ಸಹನೆಯಿಂದ ಕೂಡಿ ಬಾಳುವುದೇ ನಿಜ ಸೂತ್ರ. ಮಂದಿರ ಮಸೀದಿ ಚರ್ಚ್ಗಳು ನೆಮ್ಮದಿಯ ತಾಣ, ಜಾತಿ ಜನಾಂಗಗಳ ಹಂಗು ಇಲ್ಲ, ಸರ್ವ ಜನರ ಸಂಗಮ, ದಯೆ ಕರುಣೆ ತ್ಯಾಗ ಪ್ರೀತಿ ಇದುವೇ ಮನುಷ್ಯ ಜನ್ಮ, ಮಾನವೀಯ ಮೌಲ್ಯಗೊಡನೆ ಜನಿಸುವುದೇ ಧರ್ಮ. ದೇಶದ ವಿಷಯ ಬಂದಾಗ ಜಗಳ ಏನೇ ಇರಲಿ ಒಗ್ಗಟ್ಟಿರಲಿ, ಶತ್ರುಗಳನ್ನು ಸದೆಬಡಿಯುವ ಬಲ ಸದಾ ನಮ್ಮದ ಆಶಯವಾಗಲಿ. ಇದು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿರುವಂತಹ ಒಂದು ಕವಿತೆ. ಇಲ್ಲಿರುವ ಬಹುತೇಕ ಕವಿತೆಗಳು ಸಹ ನಾಡಿನ ವಿವಿಧ ಪತ್ರಿಕೆಗಳ ಪ್ರಕಟವಾಗಿರುವಂತಹ ಶಿಶುಗೀತೆಗಳು. ನಮಗೆ ಮತ ಪಂಥಗಳು ಬೇಡ, ನಾವು ಭಾರತೀಯರು, ಹಿಂದೂ ಮುಸ್ಲಿಂ ಬೌದ್ಧ ಕ್ರೈಸ್ತರಂತೆ ಎಲ್ಲರೂ ಸಹ ಸಮಾನರಿಲ್ಲಿ, ನೆಲ ಭಾಷೆ ಗಾಗಿ ನಾವು ಜಗಳಾಡದೆ ನಾವೆಲ್ಲರೂ ಸಹ ಭಗವಂತನು ಸೃಷ್ಟಿಸಿರುವಂತ ಒಂದೇ ಗಿಡದ ವಿವಿಧ ಹೂಗಳು ನಾವು. ಗೀತೆ ಕುರಾನು ಬೈಬಲ್ಲು ಯಾವುದೇ ಇರಲಿ ಅವುಗಳಲ್ಲಿರುವಂತಹ ಏಕಮಾತ್ರ ನೀತಿ ಸಹನೆಯಿಂದ ಬಾಳುವುದಾಗಿದೆ. ಮಂದಿರ ಮಸೀದಿ ಚರ್ಚ್ಗಳಲ್ಲಿ ನೆಮ್ಮದಿಯ ತಾಣ, ಅವುಗಳು ಎಂದೂ ಸಹ ಜಗಳಾಡ್ರಿ ಅಂತೇನು ಹೇಳಿಲ್ಲ, ಅವೆಲ್ಲವೂ ಸಹ ನೆಮ್ಮದಿಗಳ ತಾಣ, ಸರ್ವ ಜನರ ಸಂಗಮವಾಗಿದೆ. ದಯೆ ಕರುಣೆ ತ್ಯಾಗ ಪ್ರೀತಿ ಇವೆಲ್ಲ ಧರ್ಮಗಳಲ್ಲೂ ಸಹ ಇರುವಂತಹ ನೀತಿಗಳಾಗಿವೆ. ಪ್ರತಿಯೊಬ್ಬರನ್ನು ನಾವು ಗೌರವಿಸುವಂತಹ ಪ್ರೀತಿಸುವಂತಹ ಕರುಣೆಯಿಂದ ನೋಡುವಂತಹ ಮನಸ್ಥಿತಿಯನ್ನ ನಾವೆಲ್ಲರೂ ಹೊಂದಬೇಕಾಗಿದೆ ಅನ್ನುವಂತ ಆಶೆಯನ್ನು ಹೊಂದಿರುವಂತ ಈ ಒಂದು ಶಿಶುಗೀತೆ ತುಂಬಾ ಅರ್ಥಪೂರ್ಣ ಹಾಗೂ ಮತ್ತು ವಾಸ್ತವಕ್ಕೆ ಸಮೀಪವಾಗಿರುವಂತ ಒಂದು ಶಿಶುಗೀತೆ ಆಗಿದೆ. ಇನ್ನು ವಿಶ್ವಗುರು ಅನ್ನುವಂತ ಒಂದು ಕವಿತೆಯಲ್ಲಿ ಭವ್ಯ ಭಾರತ ಇದುವೇ ಧರೆಯ ಮುತ್ತಿನ ಮುಕುಟ, ಎಲ್ಲ ಜನಾಂಗೀಯರನ್ನು ಒತ್ತ ಸಹಬಾಳ್ವೆಯ ಹೂತೋಟ, ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆಯ ನೋಟ, ತಾಳಿಕೆಯ ಬಾಳು ಈ ಮಣ್ಣಿನ ಕಿರೀಟ, ವಿವೇಕ ಕಲಾಂ ಜ್ಞಾನಿಗಳ ಆಶಾದಾಯಕ ವಿಚಾರ, ನವಭಾರತ ನಿರ್ಮಾಣಕ್ಕೆ ಯುವಕರಿಗೆ ಸಹಕಾರ, ಸಾಯಿ ಶರೀಫ ಜೀಸಸ್ ಒಂದೇ ಧ್ಯೇಯ ನೇಮ, ವೈವಿಧ್ಯತೆಯ ಗೂಡು ಒಂದೇ ಮಾತರ ಮಾಡು, ಎಲ್ಲವೂ ಇಲ್ಲಿ ಸಮಾಗಮ, ಸಂಸ್ಕೃತಿ ನಂಬಿಕೆಗೆ ಭಾರತೀಯರೇ ಮೇರು, ಸರ್ವೇ ಜನ ಸುಖಿನೋ ಭವಂತು ಎನ್ನುತ್ತ ಭಾರತವೆಂದು ವಿಶ್ವಗುರು. ಭವ್ಯ ಭಾರತದಲ್ಲಿ ಇರುವಂತಹ ನಾವುಗಳು ಇಡೀ ಪ್ರಪಂಚದಲ್ಲಿರುವಂತಹ ಐತಿಹಾಸಿಕ ಹಾಗೂ ಪ್ರಾಚೀನ ಭಾರತದ ಇತಿಹಾಸವನ್ನ ಹೊಂದಿದೆ, ಹಾಗೂ ಸಂಸ್ಕೃತಿಯನ್ನ ಹೊಂದಿದೆ, ಹಾಗೂ ಪರಂಪರೆಯನ್ನು ಹೊಂದಿದೆ. ನಮ್ಮ ಪರಂಪರೆ ಹಾಗೂ ಸಂಸ್ಕೃತಿಯ ನಮಗೆ ಕಲಿಸಿಕೊಟ್ಟ ಪಾಠ ಭಾವೈಕ್ಯತೆ ಹಾಗೂ ಅಂತಃಕರಣ, ಮಾನವೀಯತೆಯಿಂದ ಜೀವಿಸುವುದು, ಸಹಬಾಳ್ವೆಯಿಂದ ಕೂಡಿ ಬಾಳುವಂತಹ ನೀತಿಯನ್ನು ಹೇಳಿಕೊಟ್ಟಿರುವಂತಹ ಭಾರತ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಮಾನತೆಯ ನಾಡಿನಲ್ಲಿ, ವಿವೇಕ ಕಲಂ ಜ್ಞಾನಿಗಳನ್ನ ಆಶಾದಾಯಕ ವಿಚಾರದೊಂದಿಗೆ ನವಭಾರತ ನಿರ್ಮಾಣಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಹಾಗೆ ಭಾವೈಕ್ಯತೆಯನ್ನು ಸಾರಿದ ಸಾಯಿ ಬಾಬರು ಶರೀಫರು ಜೀಸಸರು ಒಂದೇ ಧ್ಯೇಯ, ವೈವಿಧ್ಯತೆಯನ್ನು ಒಳಗೊಂಡಿರುವಂತ ಒಂದೇ ಮಾತರಂ ನಮ್ಮೆಲ್ಲರ ಒಂದು ಗೀತೆಯಾಗಿದೆ. ಸಂಸ್ಕೃತಿ ನಂಬಿಕೆಯೊಂದಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತ ವಿಶ್ವಗುರು ಭಾರತವಾಗಿ ಇಂದು ನಮ್ಮ ಭಾರತ ದೇಶ ನಿರ್ಮಾಣವಾಗಿದೆ. ಇಂತಹ ಭಾರತ ದೇಶ ನಿರ್ಮಾಣವಾಗಲು ನಮ್ಮ ಪೂರ್ವಜರು ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶಗಳನ್ನ ಮೌಲ್ಯಗಳನ್ನ ನಾವು ಸಹ ಜೀವನದಲ್ಲಿ ಅಳವಡಿಸಿಕೊಂಡು ಭವ್ಯ ಭಾರತವನ್ನ ವಿಶ್ವಗುರು ಭಾರತವಾಗಿ ನಿರ್ಮಾಣವಾಗುವಂತ ನಿಟ್ಟಿನಲ್ಲಿದೆ ಅನ್ನುವಂತ ಆಶಯದ ಕವಿತೆ ಇದೆ. ಇನ್ನು ಸ್ನೇಹಿತರು ಅನ್ನುವಂತ ಕವಿತೆ ನೋಡ್ಬೋದು. ನಾವೆಲ್ಲರೂ ಈ ಕವಿತೆಗಳಲ್ಲಿ ಎಲ್ಲಾ ಕವಿತೆಗಳಿಗೂ ಒಂದು ಸುಂದರವಾದ ಚಿತ್ರಗಳನ್ನ ಕಲಾವಿದರು ನೀಡಿ ಬಿಡಿಸಿದ್ದಾರೆ. ಸ್ನೇಹಿತರನ್ನುವಂತ ಒಂದು ಶಿಶುಗೀತೆಯಲ್ಲಿ ಧ್ಯೇಯಗಳೆರಡು ಬೇರೆ ಆತ್ಮಗಳು ಒಂದೇ,
ಉಡಿಗೆ ತೊಡಿಗೆ ಬೇರೆ, ಮಿತ್ರತ್ವ ಒಂದೇ. ಹೆಸರು ಬೇರೆ ಬೇರೆ, ಉಸಿರು ಒಂದೇ. ಕಾಯಕಗಳು ಬೇರೆ, ಸದಾಶಯ ಒಂದೇ. ಆಚಾರ ವಿಚಾರ ಬೇರೆ, ಸಂಸ್ಕೃತಿ ಒಂದೇ. ತತ್ವ ಸಿದ್ಧಾಂತ ಬೇರೆ, ಒಲವು ಒಂದೇ. ಚಿಂತನ ಮಂಥನ ಬೇರೆ, ದೈವೋದ್ದೇಶ ಒಂದೇ. ನಿಲುವುಗಳು ಬೇರೆ, ಗೆಲುವು ಮಾತ್ರ ಒಂದೇ. ಕೃಷ್ಣ ಅಲ್ಲ ಬೇರೆ, ನಾಮ ಮಾತ್ರ ಒಂದೇ. ಧರ್ಮ ಭಾಷೆ ಬೇರೆ, ಪ್ರಾರ್ಥನೆ ಭಕ್ತಿ ಒಂದೇ. ಈ ಸ್ನೇಹಿತರು ಅನ್ನುವಂಥದ್ದು ಒಂದು ಸಮಾಜದ ಪ್ರತಿಬಿಂಬ. ನಾವು ಅನ್ಕಂತೀವಿ ಜಾತಿ ಭೇದ ಧರ್ಮಗಳ ಒಂದು ಗೋಡೆಗಳನ್ನ ಕಟ್ಟಿಕೊಂಡು ಮನುಷ್ಯ ಬದುಕ್ತಾ ಇದ್ದಾನೆ, ಆದ್ರೆ ಸ್ನೇಹಿತರು ಒಂದು ಸಮಾಜದ ಪ್ರತಿಬಿಂಬ ಇದ್ದಂತೆ. ಅಂದ್ರೆ ಅವರ ಧರ್ಮಗಳ ಬೇರೆ, ಆದ್ರೆ ಆತ್ಮೀಯತೆ ಒಂದೇ. ಮಿತ್ರತ್ವ ಒಂದೇ, ಭಾಷೆ ಬೇರೆ ಆದ್ರೆ ಗುಣ ಒಂದೇ. ಹೆಸರು ಬೇರೆ ಬೇರೆ ಆದ್ರೆ ಉಸಿರು ಒಂದೇ. ಕಾಯಕಗಳು ಬೇರೆ ಬೇರೆ ಆದ್ರೆ ಸದಾಶಯ ಒಂದೇ. ಆಚಾರ ವಿಚಾರ ಬೇರೆ ಬೇರೆ ಇರ್ಬೋದು, ಆದ್ರೆ ಸಂಸ್ಕೃತಿ ಒಂದೇ. ತತ್ವ ಸಿದ್ಧಾಂತಗಳು ಬೇರೆ ಇದ್ರೂ ಸಹ ಒಲವು ಒಂದೇ. ಚಿಂತನ ಮಂಥನ ಬೇರೆ ಆದರೂ ದೇಶ ಒಂದೇ. ನಿಲುವುಗಳು ಬೇರೆ ಆದರೂ ಗೆಲುವು ಮಾತ್ರ ಒಂದೇ. ಕೃಷ್ಣ ಅಲ್ಲ ಬೇರೆ ಬೇರೆ ಹೆಸರಿರ್ಬೋದು, ಆದ್ರೆ ಅದರ ಆಶಯ ಒಂದೇ, ಅವರ ನೀತಿ ಒಂದೇ. ಸತ್ಯ ಹಾಗೂ ಅಹಿಂಸೆ ಪ್ರೀತಿಯನ್ನೇ ನಮಗೆ ಕಲಿಸಿಕೊಟ್ಟಿದ್ದಾರೆ. ಈ ಸ್ನೇಹಿತರು ಬೇರೆ ಬೇರೆ ಜಾತಿ ಧರ್ಮದವರಾಗಿದ್ದರೂ ಸಹ ಪ್ರೀತಿಯ ನಂಬಿಕೆಯ ಜೀವನದಲ್ಲಿ ಅವರು ಕೂಡಿ ಬಾಳ್ತಾರೆ. ಸಮಾಜವನ್ನ ಸದೃಢ ಸಮಾಜವನ್ನ ನಿರ್ಮಿಸುವಲ್ಲಿ ಸ್ನೇಹಿತರ ಪಾತ್ರ ಅಪಾರವಾಗಿದೆ ಅನ್ನುವಂತ ಆಶಯವನ್ನ ಈ ಕವಿತೆಯಲ್ಲಿ ನಾವು ಕಾಣಬಹುದು. ಹಾಗೆ ಕನ್ನಡ ಉಳಿಸು ಅನ್ನುವಂತ ಒಂದು ಕವಿತೆಯಲ್ಲಿ ಕನ್ನಡವ ಉಳಿಸು, ಕನ್ನಡವ ಬೆಳೆಸು, ಕನ್ನಡದ ಕಂದ. ಕನ್ನಡ ನೆಲದಿ ಕನ್ನಡ ನೋಡಿದರೆ ಬಲು ಚಂದ. ರನ್ನ ಜನ್ನ ಕುವೆಂಪು ಕಾರಂತ ಹುಟ್ಟಿದ್ದು ಕನ್ನಡ. ದಯವೇ ಧರ್ಮವೆಂದು ಬಸವ ಹೇಳಿದ ವಚನ ಕನ್ನಡ. ಸೂಸುವ ತಂಗಾಳಿ ತಿನ್ನುವ ಹಣ್ಣ ಬೆಳೆಯುವುದು ಕನ್ನಡ. ಅರಿಯುವ ಕಾವೇರಿ ಶಾರದೆ ಶೃಂಗೇರಿ ಹೆಮ್ಮೆಯ ಕನ್ನಡ. ವಾಸ್ತುಶಿಲ್ಪಗಳ ಉಗಮ ಸ್ಥಾನ ಕರುನಾಡ ಕನ್ನಡ. ವನ್ಯಜೀವಿಗಳ ವನವುಲ್ಲ ಹಸಿರಿನ ಉಸಿರು ಕನ್ನಡ. ಕರುನಾಡಲ್ಲಿ ಹುಟ್ಟಿ ಕರುನಾಡಲ್ಲಿ ಬೆಳೆದು ಮರೆಯದಿರು ಕನ್ನಡ. ಸಾಧನೆಗೈದು ವಿಶ್ವದೆಲ್ಲೆಡೆ ಬೆಳೆಸು ನಮ್ಮ ಸಿರಿಗನ್ನಡ. ಪ್ರತಿಯೊಬ್ಬ ವ್ಯಕ್ತಿಯ ಮಿಡಿತ ಬಡಿತದಲ್ಲಿ ಬೆಳಗಲಿ ಕನ್ನಡ. ಏನೇ ಆಗಲಿ ಪ್ರಾಣ ಹೋಗಲಿ ಮರೆಯದಿರು ಚೆಲುವ ಕನ್ನಡ. ಕನ್ನಡ ಭಾಷೆಯನ್ನ, ಕನ್ನಡ ತಾಯಿಯ ಮೇಲಿರುವಂತ ಪ್ರೀತಿ ಅಭಿಮಾನವನ್ನ ಮಕ್ಕಳಲ್ಲಿ ಮೂಡಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ನಾವು ಇಂದಿನ ಮಕ್ಕಳು ಮುಂದಿನ ನಾಗರಿಕರು, ಹಾಗಾಗಿ ಅವರಲ್ಲಿ ನಾವು ಕೇವಲ ರಂಜನೆಯ ಸರಕಾಗದೆ ಮಕ್ಕಳ ಸಾಹಿತ್ಯ ಕೇವಲ ರಂಜನೀಯವಾಗಿ ಹಾಡುಗಳನ್ನ ಸಮಯವನ್ನು ತೆಗೆದುಕೊಂಡು ಸಮಯವನ್ನು ಕಳೆಯುವುದಕ್ಕಾಗಿ ಹಾಡುಗಳನ್ನು ಆಡುವುದಲ್ಲ. ಹಾಡಿನ ಜೊತೆಗೆ ಕಲಿಕೆ ಆಗಬೇಕು. ಕಲಿಕೆಯ ಜೊತೆಗೆ ನಾಡಿನ ಪ್ರೇಮ ದೇಶ ಪ್ರೇಮವನ್ನ ಮಕ್ಕಳಲ್ಲಿ ಬೆಳೆಸುವಂತಹ ಕೆಲಸ ಆಗಬೇಕು. ಆ ಕೆಲಸದ ನಿಮಿತ್ತವಾಗಿ ಈ ಕನ್ನಡ ಭಾಷೆಯನ್ನು ಉಳಿಸುವ ಕುರಿತಾಗಿರುವಂತಹ ಒಂದು ಕವಿತೆಯಲ್ಲಿ ಕನ್ನಡನ ಉಳಿಸುವ, ಕನ್ನಡ ಬೆಳೆಸುವ, ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ ಇದ್ದರೆ ಎಷ್ಟು ಚಂದ. ರನ್ನ ಜನ್ನ ಕುವೆಂಪು ಕಾರಂತರು ಹುಟ್ಟಿದಂತ ಕನ್ನಡ ನಾಡಿನಲ್ಲಿ ದಯವೇ ಧರ್ಮದ ಮೂಲ ಅಂತ ಹೇಳುವಂತ ಬಸವಣ್ಣನವರು ಬರೆದಿರುವಂತ ವಚನಗಳ ಭಾಷೆ ಕನ್ನಡ. ಸೂಸುವ ತಂಗಾಳಿ ಬೆಳೆಯುವಂತ ಕನ್ನಡದಲ್ಲಿ ವಾಸ್ತುಶಿಲ್ಪದ ಸುಂದರ ಕರುನಾಡು. ಕರುನಾಡಲ್ಲಿ ಹುಟ್ಟಿ ಕರುನಾಡಿನಲ್ಲಿ ಬೆಳೆದು ಮರೆಯದಿರು ನೀನು ಕನ್ನಡವನ್ನ. ಕನ್ನಡ ಭಾಷೆಯನ್ನ ಮರೆಯದೆ ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡ ಮಾತಾಡ್ತಾ ಕನ್ನಡನ ಉಳಿಸು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುಂದರವಾದ ಕವಿತೆಯನ್ನ ರಚಿಸಿದ್ದಾರೆ. ಹಾಗೆ ನಮ್ಮೂರ ಜಾತ್ರೆ ಬಂದಿತು, ಜನಗಳ ಖುಷಿ ಹೆಚ್ಚಿಸಿತು. ಎಲ್ಲೆಲ್ಲೂ ಹರ್ಷವೂ ಮೊಳಗಿತು. ಅಂಗಳದಲ್ಲಿ ರಂಗು ರಂಗಿನ ರಂಗೋಲಿಯ ಚಿತ್ತಾರ. ಮನೆಯ ಬಾಗಿಲಿಗೆ ಹಸಿರು ತೋರಣದ ಸಿಂಗಾರ. ರಸ್ತೆ ಉದ್ದಗಲಕ್ಕೂ ವಿವಿಧ ದೀಪಗಳ ಅಲಂಕಾರ. ಬಾಜಾ ಭಜಂತ್ರಿ ವಾದ್ಯಗಳ ಹಲವು ಸಂಗೀತ ಸ್ವರ. ನಮ್ಮೂರ ಜಾತ್ರೆಗೆ ಸುತ್ತಲಿನ ಹಳ್ಳಿಗಳ ಭಕ್ತಿಯ ಝೇಂಕಾರ. ಮುಕ್ತಿಗಾಗಿ ಭಜಿಸುವ ಗುರುಹರ ಶಿವಹರ. ಮುಸ್ಸಂಜೆಯ ಸಮಯದಲ್ಲಿ ಸಾಗುವುದು ತೇರ. ಗೌರವದಿ ನಮಿಸುತ್ತಾ ಬೇಡುತ್ತವರ. ಗ್ರಾಮದ ನಾಗರಿಕರೆಲ್ಲರೂ ಒಂದುಗೂಡಿ ನಮ್ಮೂರಿನ ಜಾತ್ರೆ ಮಾಡುವೆವು ಉಲ್ಲಾಸದಿಂದ ಕೂಡಿ. ಜಾತ್ರೆ ಎಂದರೆ ಕೇವಲ ಒಂದು ಧರ್ಮದ ಒಂದು ಜಾತಿಯ ಸಂಕೇತವಲ್ಲ. ಜಾತ್ರೆ ಎಂಬುದು ಒಂದು ಸಮುದಾಯದ, ಒಂದು ಊರಿನ,
ಒಂದು ಸಂಸ್ಕೃತಿಯ ಪ್ರತೀಕ ಆಗಿರುವಂತದ್ದು ಒಂದು ಜಾತ್ರೆ. ಏಕೆಂದ್ರೆ ಜಾತ್ರೆಯಲ್ಲಿ ನಾವು ಕೇವಲ ತೇರನ್ನ ಅಲಂಕಾರ ಮಾಡಿ, ಹೂಗಳನ್ನ ಹಾಕಿ, ಕಬ್ಬನ್ನ ಕಟ್ಟಿ, ತೋರಣದಿಂದ ಸಿಂಗರಿಸಿ ಎಳೆಯುವುದು ಜಾತ್ರೆ ಅಲ್ಲ. ಆ ಜಾತ್ರೆಯಲ್ಲಿ ತರುವಂತಹ ಒಂದು ಸಮುದಾಯ, ಜಾತಿ, ಧರ್ಮವನ್ನ ಮೀರಿ ಬೆಳೆದಂತದ್ದು ಭಕ್ತಿ ಸಂಕುಲ. ಆ ಭಕ್ತರು ಬೇರೆ ಬೇರೆ ಜಾತಿಯವರಾದರೂ ಸಹ ಅವರಲ್ಲಿರುವಂತ ಅಭಿಮಾನ, ನಮ್ಮೂರ ಜಾತ್ರೆ, ನಮ್ಮ ಗ್ರಾಮದ ಜಾತ್ರೆ, ನಮ್ಮೂರ ದೇವರ ಜಾತ್ರೆ ಅನ್ನುವಂತ ಅಭಿಮಾನದಿಂದ ಅವರೆಲ್ಲ ಒಗ್ಗಟ್ಟಿನಿಂದ, ಭಾವೈಕ್ಯತೆಯಿಂದ, ಸಹಕಾರ ಗುಣದಿಂದ ತೇರನ್ನ ಶೃಂಗರಿಸಿ, ಒಬ್ಬರ ಮನೆಯಿಂದ ಹೂವು, ಮತ್ತೊಬ್ಬರ ಮನೆಯಿಂದ ಕಬ್ಬು, ಮತ್ತೊಬ್ಬರ ಮನೆಯಿಂದ ತಳಿರು ತೋರಣಗಳಿಂದ ಶೃಂಗರಿಸಿದಂತ ತೇರನ್ನ ಎಳೆಯುವಂತಹ ಸಂದರ್ಭದಲ್ಲಿ ಸಹ ಎಲ್ಲರೂ ಸಹ ಜಾತಿ ಭೇದವನ್ನ ಮೆರೆತು, ಎಲ್ಲರೂ ಸಹ ಯಾವುದೇ ಧರ್ಮದ ನೆಲೆಗಟ್ಟನ್ನ ರೂಪಿಸದೆ ಎಲ್ಲರೂ ಸಹ, ಎಲ್ಲ ಧರ್ಮದವರು ಸಹ ಕೂಡಿ ನಮ್ಮೂರ ಜಾತ್ರೆ ಅನ್ನುವಂತ ಆಸೆಯಿಂದ, ಒಂದು ಅಭಿಮಾನದಿಂದ ತೇರಿನ ಎಳೆಯುವುದರೊಂದಿಗೆ ಎಲ್ಲರ ಖುಷಿ ಹಾಗೂ ಹರ್ಷ, ತೇರು ಮುಂದೆ ಸಾಗಿದಾಗ ಇಡೀ ಗ್ರಾಮವೇ ಹರ್ಷೋದ್ಗಾರಕ್ಕೆ ಒಳಗಾಗಿ ಸಂತೋಷವನ್ನ ಪಡುತ್ತಾರೆ. ಗ್ರಾಮದಿಂದ ಬೆಳೆದು ಬೇರೆ ಬೇರೆ ಪಟ್ಟಣಕ್ಕೆ ಹೋಗಿರುವಂತ, ನೌಕರಿಗಾಗಿ ಹೋಗಿರುವಂತ ಎಲ್ಲ ಯುವ ಸಮುದಾಯ, ಹಿರಿಯರು, ಮದುವೆಯಾಗಿ ತವರು ಮನೆಗೆ ಹೋಗಿರುವಂತ ಮಹಿಳೆಯರು ಸಹ ಊರಿನ ಜಾತ್ರೆಗೆ ಬರ್ತಾರೆ. ಆ ಜಾತ್ರೆ ಎಂಬುದು ಒಂದು ಕಾರಣ, ಆದ್ರೆ ಆ ಕಾರಣದಿಂದಾಗಿ ಉಂಟಾಗುವಂತಹ ಸಂತೋಷ, ನಲಿವು, ಸಂಭ್ರಮ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದರೆ ಆ ಜಾತ್ರೆಯ ಮೂಲಕ ನಮ್ಮ ಹಿರಿಯರು ಹಾಗೂ ನಮ್ಮ ಸಂಸ್ಕೃತಿಯ ಪರಂಪರೆಯ ಮೂಲಕ ಭಾವೈಕ್ಯತೆಯನ್ನು ಜನರಲ್ಲಿ ಬಿತ್ತುವಂತ ಕೆಲಸ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಹಾಗಾಗಿ ಇಂದು ಸಹ ನಾವು ಜಾತ್ರೆಗಳನ್ನ ನಾವೆಲ್ಲರೂ ಸಹ ಕೂಡಿ ಮಾಡುವ ಮೂಲಕ ಆ ಜಾತ್ರೆಯ ಮೆರುಗನ್ನ ಹೆಚ್ಚಿಸ್ತೀವಿ. ಹಾಗಾಗಿ ಭಾವೈಕ್ಯತೆ ಹಾಗೂ ಸಹಬಾಳ್ವೆಯ ಗುಣ ಆ ಜಾತ್ರೆಯ ಮೂಲಕ ನಮ್ಮಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಮುಸ್ಸಂಜೆ ಸಮಯದಲ್ಲಿ ತೇರು ಸಾಗುವುದೇ ಒಂದು ಸುಂದರ. ಗ್ರಾಮದ ನಾಗರಿಕರೆಲ್ಲ ಕೂಡಿ ತೇರನ್ನು ಎಳೆಯುವುದರೊಂದಿಗೆ ಒಂದು ಸಂಭ್ರಮದಿಂದ, ಐಕ್ಯತೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲರೂ ಒಂದು ಊರಿನ ಒಂದು ಸಮುದಾಯ ಜನ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದೀವಿ ಅನ್ನುವಂಥದ್ದು ಮತ್ತೊಂದು ಊರಿಗೆ ತೋರಿಸುವಂಥದ್ದು. ಆ ಒಗ್ಗಟ್ಟು ಇನ್ನೊಬ್ಬರಿಗೆ ಪ್ರೇರಣೆ. ಹಾಗಾಗಿ ಜಾತ್ರೆಗಳು ಒಗ್ಗಟ್ಟಿಗಾಗಿ ಹಾಗೂ ಒಂದು ಐಕ್ಯತೆಗಾಗಿ, ಸಹಬಾಳ್ವೆಗಾಗಿ ಇರುವಂತಹ ಒಂದು ಕಾರಣ ಜಾತ್ರೆ ಆಗುತ್ತೆ. ಹಾಗೂ ಜಾತ್ರೆಯಲ್ಲಿರುವಂತಹ ತೇರಿನಲ್ಲಿ ಕುಳಿತಿರುವಂತ ದೇವರು ಮನುಷ್ಯನಲ್ಲಿರುವಂತಹ ಜಾತಿ ಧರ್ಮವನ್ನ ಬಿಟ್ಟು ಅವರಲ್ಲಿರುವಂತ ಒಳ್ಳೆಯ ಗುಣವನ್ನೇ ಅವರು ಶುಭ ಹಾರೈಸ್ತಾರೆ. ಹಾಗೆ ಅವರೆಲ್ಲರೂ ಸಹ ಒಗ್ಗಟ್ಟಾಗಿರಲಿ, ಸುಂದರವಾಗಿರಲಿ ಅನ್ನುವಂತ ಒಂದು ಆಶೀರ್ವಾದ ಪೂರ್ವಕವಾಗಿರುವಂತ ದೇವರ ವಿಗ್ರಹವನ್ನಿಟ್ಟಿರುವಂತ ತೇರನ್ನು ಎಳೆಯುವಂಥದ್ದು ಸುಂದರ. ಇಂತಹ ಹಲವಾರು ಕವಿತೆಗಳು ನಾವು ಭಾರತೀಯರು ಅನ್ನುವಂತ ಈ ಸಂಕಲನದಲ್ಲಿವೆ. ಲೇಖಕರು ತುಂಬಾ ಸುಂದರವಾದ ಒಂದು ಕವಿತೆಗಳನ್ನೊಳಗೊಂಡಿರುವಂತಹ ಈ ಕೃತಿಯನ್ನ ನವಿ ರೋಷನ್ ಪ್ರಕಾಶನ ಬೋರ್ಗಿ ಅವರು ಪ್ರಕಟಿಸಿದ್ದಾರೆ. ಉತ್ತಮವಾದ ಸಾಹಿತ್ಯ ಕೃತಿ ಇದಾಗಿದೆ. ಇಂಥ ಸಾಹಿತ್ಯ ಕೃತಿಗಳನ್ನ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನ ಇನ್ನೂ ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಬಹುಮಾನ ರೂಪದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯ ಕೃತಿಗಳನ್ನ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸವನ್ನ ಪಾಲಕರು ಹಾಗೂ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿಯವರು ಮಾಡಬೇಕು ಅನ್ನುವಂತ ಆಶಯದೊಂದಿಗೆ ಇವತ್ತು 76ನೇ ಸಾಹಿತ್ಯ ಕೃತಿಯ ಪರಿಚಯ ಮೌಲಾಲಿ ಕೆ ಅಲುಗೂರು ಅವರು ಬರೆದಿರುವಂತ ನಾವು ಭಾರತೀಯರು ಈ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿ ಪರಿಚಯ ಸರಣಿಯನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.